ಹಾಯ್ ಹಲೋ ವೆಲ್ಕಮ್ ಟು ಯಶ್ನಾಸ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಹೊರಟಿದ್ದೀವಿ ಗುಹಾಂತರ ರೆಸಾರ್ಟ್ಗೆ ಹೊರಟಿದ್ದೀವಿ. ಸೊ 1 ಡೇ ಔಟ್ ಪ್ಯಾಕೇಜ್ಗೆ. ಸೊ ನಾವು ಅರ್ಲಿ ಮಾರ್ನಿಂಗ್ ಹೊರಟಿದ್ರಿಂದ ಯಶ್ನಾ ಆಲ್ರೆಡಿ ಮಲ್ಕೊಂಡಿದ್ಲು. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ಬಿಟ್ಟಿದ್ಲು. ಸೊ ಕಾರಲ್ಲಿ ಅಲ್ಲಿ ರೀಚ್ ಆಗೋ ತನಕನಾದರೂ ಮಲ್ಕೊಳ್ಳಿ ಅಂತ ನಾವು ಬಿಟ್ಟಿದ್ವಿ. ಸೊ ಜರ್ನಿ ಎಲ್ಲ ತುಂಬ ಚೆನ್ನಾಗಿತ್ತು. ಡೇ ಔಟ್ ಪ್ಯಾಕೇಜ್ ಆಗಿರೋದ್ರಿಂದ ನೀವು ಬೇಗ ಹೊರಟ್ರೆ ಒಳ್ಳೆಯದು. 8:30 ಹಿಂಗೆ ಅಲ್ಲಿದ್ದರೆ ಚೆನ್ನಾಗಿರುತ್ತೆ. ಸೊ ಎಂಟ್ರಿ ಆಗ್ತಿದ್ದಂಗೆ ಪಾರ್ಕಿಂಗ್ ಎಲ್ಲ ಮುಗಿಸಿ ಗುಹಾಂತರ ಇದು ಮೇನ್ ಎಂಟ್ರೆನ್ಸ್. ಸೊ ಆಚೆ ಕಡೆ ನಿಮ್ಮ ಹೆಸರು ಮತ್ತು ಫೋನ್ ನಂಬರ್ಸ್ ಎಲ್ಲ ಬರೆದು ರಿಜಿಸ್ಟರ್ ಮಾಡ್ಕೋಬೇಕು. ಅದಾದಮೇಲೆ ಒಳಗಡೆ ನೀವು ಪೇ ಮಾಡಿ ನಿಮ್ಮ ಪ್ಯಾಕೇಜ್ ಯಾವುದು ಅಂತ ಸೆಲೆಕ್ಟ್ ಮಾಡಿಕೊಂಡು ಗೇಮ್ಸ್ ಅಪ್ರಾಪ್ರಿಯೇಟಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ಒಳಗಡೆ ಎಂಟ್ರಿ ಆಗ್ಬೋದು. ಸೊ ಒಳಗಡೆ ಎಂಟ್ರಿ ಕೂಡ ತುಂಬ ಚೆನ್ನಾಗಿತ್ತು. ಯಶ್ನಾ ಅಂತೂ ತುಂಬ ಎಕ್ಸೈಟೆಡ್ ಆಗಿದ್ಲು. ಒಳಗಡೆ ಗುಹೆ ಒಳಗಡೆ ಹೋಗ್ತಾರೋ ಥರ ಫೀಲ್ ಇರುತ್ತೆ. ತುಂಬ ಚೆನ್ನಾಗಿತ್ತು. ತುಂಬ ನ್ಯಾಚುರಲಿಸ್ಟಿಕ್ ಆಗಿದೆ. ಅದಾದಮೇಲೆ ನಾವು ಅರೌಂಡ್ 9:30ಗೆ ಹೋಗಿದ್ದರಿಂದ ನಾವು ಡೈರೆಕ್ಟಾಗಿ ಬ್ರೇಕ್ಫಾಸ್ಟಿಗೆ ಹೊರಟ್ವಿ. ಬ್ರೇಕ್ಫಾಸ್ಟ್ಗೆ ಎಂಟ್ರೆನ್ಸ್ ಹೋಗೋ ದಾರಿನಲ್ಲಿ ಒಂದು ಮಿನಿ ಆ್ಯಂಫಿ ಥಿಯೇಟರ್ ಇದೆ. ಸೊ ಓಪನ್ ಆಡಿಟೋರಿಯಂ ಥರ ಇದೆ. ಚೆನ್ನಾಗಿದೆ. ಮಧ್ಯದಲ್ಲಿ ವಾಟರ್ಫಾಲ್ಸ್, ನೀವು ಕೂತ್ಕೊಳ್ಬೇಕಂದ್ರೆ ರಿಲ್ಯಾಕ್ಸ್ ಮಾಡ್ಬೋದು, ಚಿಲ್ ಮಾಡ್ಬೋದು. ಚೆನ್ನಾಗಿದೆ. ಒಂಥರ ತುಂಬ ಕಾಮಾಗಿ ಪೀಸ್ಫುಲ್ಲಾಗಿರುತ್ತೆ. ಸೊ ನೀವು ಪ್ರಾಬಬಲಿ ವೀಕ್ ಡೇಸ್ ಪ್ರಿಫರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋದಕ್ಕೆ. ಅದಾದಮೇಲೆ ಬ್ರೇಕ್ಫಾಸ್ಟಲ್ಲೂ ಸುಮಾರು ರೀತಿ ವೆರೈಟೀಸ್ ಇರುತ್ತೆ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಕಿಡ್ಸ್ ಪ್ಲೇ ಝೋನ್ಗೆ ಹೋದ್ವಿ. ಅಲ್ಲಿ ನನಗೆ ಕೆಲವೊಂದು ಆ್ಯಕ್ಟಿವಿಟೀಸ್ ಇತ್ತು, ಕೆಲವೊಂದು ಗೇಮ್ಸ್ ಇತ್ತು. ಅದೆಲ್ಲ ತುಂಬ ಎಂಜಾಯ್ ಮಾಡಿದ್ಲು. ಅದರಲ್ಲೂ ಅವಳು ಇದೊಂದು ಪರ್ಟಿಕ್ಯುಲರ್ ಬಾಲ್ಸ್ ಅಂತೂ ಬಿಟ್ಟು ಬರ್ತಾನೆ ಇರಲಿಲ್ಲ. ಅಂದರೆ ಮಕ್ಳಿಗೋಸ್ಕರ ಅಂತಲೇ ಒಂದು ಕಿಡ್ ಝೋನ್ ಕ್ರಿಯೇಟ್ ಮಾಡಿದ್ದಾರೆ. ನೀವು ಬೇಕಂದರೆ ಯಾರು ಎಲ್ಡರ್ಲಿ ಪರ್ಸನ್ಸ್ ಆಡದೇ ಇರೋರು ಯಾರು ಇದ್ದರೆ ಮಕ್ಳ ಜೊತೆ ಬಿಟ್ಟರೆ ಆರಾಮಾಗಿ ಕುತ್ಕೊಂಡು ಆಟ ಆಡ್ತಾ ಇರ್ತಾರೆ ಮಕ್ಕಳು. ಯಾರು ಒಬ್ಬರು ಇದ್ದರೆ ಸಾಕು. ಅಂದರೆ ಸುಮಾರು ಸೀಸೋ ಅದೆಲ್ಲ ಇರುತ್ತೆ. ಈವನ್ ಅವಳು ಕಿಡ್ ಝೋನ್ ಬಿಟ್ಟು ನಮ್ಮ ಜೊತೆ ಕ್ರಿಕೆಟ್ ಆಡೋದಕ್ಕೂ ಕೂಡ ಬಂದಿದ್ಲು. ಅದು ಬಿಟ್ಟರೆ ಬೇರೆ ಎಲ್ಲೂ ಕಿಡ್ಸ್ ಅಲೋ ಇಲ್ಲ ಆಲ್ಮೋಸ್ಟ್ ಆಲ್ ಗೇಮ್ಸಲ್ಲಿ. ಸೊ ಇದು ಚೆಸ್ ಆಡ್ತಿದ್ದಾಗಲೂ ಕೂಡ ಅವಳು ಬಂದು ನಾನು ಇಡ್ತೀನಿ ಅಂತ ಎಲ್ಲನೂ ತೊಗೊಬಂದು ಇಡ್ತಾಯಿದ್ಲು ಯಶ್ನಾ. ಇದೆಲ್ಲ ಇಂಡೋರ್ ಗೇಮ್ಸ್ ಮಕ್ಕಳು ಆಡ್ಬೋದು. ಅಂದರೆ ಒಂದು ಸರ್ಟೇನ್ ಏಜ್ ಮಕ್ಕಳು ಅರೌಂಡ್ ಒಂದು 6-7 ಇಯರ್ಸ್ ಇರೋ ಮಕ್ಕಳು ಆರಾಮಾಗಿ ಆಟಾಡ್ಬೋದು. ಸೊ ಮಧ್ಯದಲ್ಲಿ ಒಂದು ಪುಟಾಣಿ ಬ್ರಿಡ್ಜ್ ಇತ್ತು, ನೀರು ಮಧ್ಯದಲ್ಲಿ ನಡ್ಕೊಂಡು ಹೋಗ್ಬೋದು. ಆಮೇಲೆ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಯಶ್ನಾ ಅಂತೂ ಅವ್ರ ಮಾವನ ಜೊತೆ ತುಂಬ ಎಂಜಾಯ್ ಮಾಡಿದ್ಲು. ಡ್ಯಾನ್ಸ್ ಮಾಡ್ಕೊಂಡು ರೈನ್ ಡ್ಯಾನ್ಸಲ್ಲಿ ಅವ್ರ ಅಪ್ಪ ಮತ್ತು ಮಾವನ ಜೊತೆ. ಸೊ ಎಲ್ಲ ಅವಳಿಗೆ ನೀರಂದರೆ ಮೊದಲೇ ತುಂಬ ಇಷ್ಟ. ನೀರು ಬಿಟ್ಟು ಆಚೆಗೆ ಬರ್ತಿರ್ಲಿಲ್ಲ ಅವಳು. ಈವನ್ ರೈನ್ ಡ್ಯಾನ್ಸ್ ಮುಗಿದ ಮೇಲೂ ಕೂಡ ಕೆಳಗಡೆ ನೀರು ಇರೋದ್ರಿಂದ ಅಲ್ಲೇ ಡ್ಯಾನ್ಸ್ ಮಾಡಿಕೊಂಡೇ ಇದ್ಲು. ಸೊ ಇದೆಲ್ಲ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲೂ ಸ್ವಲ್ಪ ಆಟ ಆಡಿದ್ಲು. ಒಂದು ಪುಟ್ಟ ಪಾಂಡ್ ಥರ ಇತ್ತು, ಅಲ್ಲೂ ಆಟ ಆಡಾದಮೇಲೆ ಲಂಚ್ ಮುಗಿಸ್ಕೊಂಡ್ವಿ ನಾವು. ಲಂಚ್ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಇತ್ತು, ಅಲ್ಲಿ ಹೋದ್ವಿ. ಅಂದರೆ ವೇವ್ ಪೂಲ್ ಏನೂ ಇರಲಿಲ್ಲ, ಜಸ್ಟ್ ಸ್ವಿಮ್ಮಿಂಗ್ ಮಾಡ್ಬೋದಾಗಿತ್ತು. ವಾಟರ್ ಗೇಮ್ಸ್ ಏನೂ ಇರಲಿಲ್ಲ. ಸೊ ಸ್ವಿಮ್ಮಿಂಗ್ ಅವಳು ಎಲ್ಲರೂ ನೋಡಿ ಸ್ವಲ್ಪ ಸ್ವಿಮ್ ಮಾಡ್ಬೇಕು ಅಂದ್ಕೊಂಡು ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಡ್ರೆಸ್ ಚೇಂಜ್ ಫ್ರೆಶ್ ಅಪ್ ಆಗಿ ಸ್ನ್ಯಾಕ್ಸ್ ಟೈಮ್ ಇತ್ತು, ಸ್ನ್ಯಾಕ್ಸ್ ಮುಗಿಸ್ಕೊಂಡು ಹೊರಟ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.